3 ಜನ ಚೂಸ್ ಮಾಡಿದ್ವಿ, ಇನ್ನೆಲ್ಲ ಮುಚ್ಕೊಂಡು ಮನೆಗೆ ಹೋಗ್ಬಿಟ್ಟು ಛೇ ನಂಗೆ ಇಲ್ಲಿ ರೋಡಲ್ಲಿ ನಿಂತ್ಕೊಂಡು ರೋಡಲ್ಲಿ ಬ್ಲಾಗ್ ಮಾಡ್ತಿದ್ದೆ, ನನಗೆ ಒಂಥರ ಆಗ್ತಿದೆ, ಎಲ್ಲ ನನ್ನೇ ನೋಡ್ತಿದ್ದಾರೆ ಅಂತ ತೋರ್ಸ್ ಬಂದಿದೆ. ಎಲ್ಲದನ್ನು ಕೂಡ ವಾಟ್ ಪ್ರೀವಿಯಸ್ ಒಂಥರ ಎಂಬಾರಿಸ್ ಆಗ್ತಾ ಇದೆ ಗೈಸ್, ಒಂಥರ ಲೈಕ್ ನಂಗೆ ಅಭ್ಯಾಸ. ಗೈಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ಆ್ಯಂಡ್ ಎಸ್, ಇನ್ಸ್ಟಾಗ್ರಾಮ್ ಆಡಿಯನ್ಸ್ ಕಂಟ್ರೋಲಿಂಗ್ ಮೈ ಡೇ ಇದು. ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಪೋಲ್ ಹಾಕ್ತಿದ್ದೀನಿ, ನಾನು ಏನು ಮಾಡಬೇಕು ಬಿಡಬೇಕು ಅಂತ. ಈಗ ಫಸ್ಟ್ ಪೋಲ್ ಹಾಕಿದ್ದೀನಿ, ಏನು ಅಂತ ಅಂದರೆ ನಾನು ಹೊರಗಡೆ ಹೋಗಿ ತಿನ್ನಬೇಕಾ ಅಥವಾ ಆರ್ಡರ್ ಮಾಡ್ಕೊಂಡು ತಿನ್ನಬೇಕಾ ಅಂತ ನೋಡೋಣ, ಅದಕ್ಕೆ ಎಷ್ಟು ಹೋಟ್ಸ್ ಬಂದಿದೆ ಅಂತ ಆ್ಯಂಡ್ ಎಷ್ಟು ಪರ್ಸೆಂಟ್ ಬಂದಿದೆ ಅಂತ ಆಲ್ರೆಡಿ ಒಂದು ನೋಟ್ ಆಗಿದೆ. ಸೊ ಹಾಕಿದ್ದೀನಿ, ಅದನ್ನ ಆನ್ಸರ್ ಲೈಕ್ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹಾಕ್ತೀನಿ ಎಷ್ಟು ವೋಟಿಂಗ್ ಬಂದಿದೆ ಅಂತ ಎಲ್ಲ. ಸೊ ಲೆಟ್ಸ್ ಗೆಟ್ ಇದ್ದಿದ್ದು ಮೋರ್ ಓಟ್ಸ್ ಐ ಗಾಟ್ ಇಟ್ ಫಾರ್ ಗೋ ಔಟ್ ಆ್ಯಂಡ್ ಈಟ್. ಸೊ ಇವಾಗ ನಾನು ಹೊರಗಡೆ ಹೋಗ್ತೀನಿ ಆ್ಯಂಡ್ ಹೊರಗಡೆ ಇವಾಗ ನಾನು ಮೆಕ್ಡೊನಾಲ್ಡ್ಸ್ ಆ್ಯಂಡ್ ಟ್ಯಾಕೋಬೆಲ್ ಆಪ್ಷನ್ಸ್ ಹಾಕಿದ್ದೀನಿ. ಬಿಕಾಸ್ ಇಲ್ಲಿ ನನಗೆ ಮನೇಲಿ ಹತ್ರ ಇರೋದು ಅವೆರಡೇ. ಬಿಕಾಸ್ ನನಗೆ ಯಾವ್ದು ಬೇಕು ಅದರಲ್ಲಿ ಚೂಸ್ ಮಾಡೋಕ್ಕೆ ಹೇಳ್ತೀನಿ. ಸೊ ನಾನು ಕನ್ಫ್ಯೂಸ್ ಆಗಿದೆ, ನೀವು ಚೂಸ್ ಮಾಡಲಿ ಅಂತ. ಸೊ ಇವಾಗ ಮೆಕ್ಡಿ ಆ್ಯಂಡ್ ಟ್ಯಾಕೋಬೆಲ್ ಹಾಕಿದ್ದೀನಿ, ನೋಡೋಣ. ಈಗ ಕೆಳಗಡೆ ಹೋಗೋಷ್ಟರಲ್ಲಿ ಒಂದು 10 ಮಿನಿಟ್ಸ್ ಆಗುತ್ತೆ. ಸೊ ಎಷ್ಟು ವೋಟಿಂಗ್ ಯಾವ್ದು ಜಾಸ್ತಿ ಬಂದಿದೆ, ಲೆಫ್ಟ್ ಸೈಡಾ ರೈಟ್ ಸೈಡಾ ಹೋಗೋಣ ನೋಡೋಣ ಬನ್ನಿ. ಸೊ ಕೆಳಗಡೆ ಬಂದಿದ್ದೀನಿ, ಇವಾಗ ಇಲ್ಲೊಂದು 5 ಮಿನಿಟ್ಸ್ ಕೂತ್ಕೊತೀನಿ. ಬಿಕಾಸ್ ಸ್ಟೋರಿಯಾಗಿ 5 ಮಿನಿಟ್ಸ್ ಆಗಿದೆ, ಇನ್ನೊಂದು 5 ಮಿನಿಟ್ಸ್ ನೋಡೋಣ. 2 ವೋಟ್ಸ್ ಫಾರ್ ಮೆಕ್ಡಿ ಆ್ಯಂಡ್ 1 ವೋಟ್ ಫಾರ್ ಟ್ಯಾಕೋಬೆಲ್ ಬಂದಿದೆ. ಮೆಕ್ಡಿ ಇಸ್ ಲೀಡಿಂಗ್. ಸೊ ನೋಡೋಣ ಇವಾಗ ಎಂಡ್ ತನಕ ಏನಾಗುತ್ತೆ ಅಂತ ಇನ್ನು 5 ಮಿನಿಟ್ಸಲ್ಲಿ. ಓಕೆ ಗೈಸ್, ಮೋರ್ ಓಟ್ಸ್ ಫಾರ್ ಮೆಕ್ಡೊನಾಲ್ಡ್ಸ್ ಬಂದಿದೆ ಆಲ್ರೆಡಿ. 5 ಮೆಕ್ಡೊನಾಲ್ಡ್ಸ್ ಒಂದೇ, ಟ್ಯಾಕೋಬೆಲ್ ನನ್ನ ತಮ್ಮನೇ ಟ್ಯಾಕೋಬೆಲ್ ಕೊಟ್ಟವನೇ. ಸೊ ಇವಾಗ ಮೆಕ್ಡೊನಾಲ್ಡ್ಸ್ ಹೋಗೋಣ. ಓಟ್ಸ್ ಫಾರ್ ಮೆಕ್ಡೊನಾಲ್ಡ್ಸ್, 3 ಓಟ್ಸ್ ಫಾರ್ ಟ್ಯಾಕೋಬೆಲ್. ಸೊ ಮೆಕ್ಡಿಗೆ ಹೋಗೋಣ ಇವಾಗ. ಮೆಕ್ಡಿಗೆ ಹೋಗ್ತಾ ಇದ್ದೀವಿ, ಇಲ್ಲೇ ಇದೆ ಮೆಕ್ಡಿ. ಸೊ ವಿ ಆರ್ ಗೋಯಿಂಗ್ ಫಾರ್ ಮೆಕ್ಡಿ. ನನಗೆ ಇಲ್ಲಿ ರೋಡಲ್ಲಿ ನಿಂತ್ಕೊಂಡು ರೋಡಲ್ಲಿ ಬ್ಲಾಗ್ ಮಾಡ್ತಿದ್ದೆ, ನನಗೆ ಒಂಥರ ಆಗ್ತಿದೆ, ಎಲ್ಲ ನನ್ನೇ ನೋಡ್ತಿದ್ದಾರೆ ಅಂತ. ಐ ಡೋಂಟ್ ನೋ ಮೆಕ್ಡಿ ಒಳಗೆ ಹೆಂಗೆ ವೀಡಿಯೋ ಮಾಡ್ತೀನೋ ಏನೋ ಅಂತ. ಯೋ in McDonald's, so let's go. Pepsi ne? Pepsi na. Coke illa Pepsi, Coke. Anything else? No. ಇಷ್ಟೇ. ಪೆರಿ ಪೆರಿ ಒಂದು ಆ್ಯಡ್ ಮಾಡಿ ಫ್ರೈಸ್ಗೆ. Okay. Would you like to add your Coke? ಸೊ ನಾನಿವಾಗ ಆರ್ಡರ್ ಮಾಡಿದ್ದೀನಿ, ಮೆಕ್ಕಾಲು ಟಿಕ್ಕಿ ಮೀಲ್ ಆರ್ಡರ್ ಮಾಡಿದೆ. ನಾನು ರೆಗ್ಯುಲರಾಗಿ ಅದೇ ಆರ್ಡರ್ ಮಾಡಿದೆ. ನಾನು ವೆಜ್ ನಾನ್ ವೆಜ್ ಆಪ್ಷನ್ಸ್ ಕೊಡೋಣ ಅಂತ ಅಂದ್ಕೊಂಡೆ ಪೂಲಲ್ಲಿ. ಬಟ್ 10 ಮಿನಿಟ್ಸ್ ವೆಯ್ಟ್ ಮಾಡಬೇಕು, ಇಲ್ಲಿ ರಶ್ ಬೇರೆ ಇದೆ ಅಂತ ಸುಮ್ಮನಾದೆ. ಸೊ ನೆಕ್ಸ್ಟ್ ನಾನು ಡೆಸರ್ಟ್ ತೊಗೋಬೇಕೋ ಬೇಡವೋ ಅಂತ ಪೂಲ್ ಹಾಕ್ತೀನಿ, ನೋಡೋಣ ಇವಾಗ. ಇದು ತಿನ್ನೋಣ ಫಸ್ಟು. ಸೊ ಇನ್ನೊಂದೇನಾಯಿತು ಅಂದರೆ, ನಾನು ಹಿಂಗೆ ಮೆಕ್ಡಿಗೆ ಬರ್ತಿದ್ದೀನಿ ಅಂತ ಗೊತ್ತಾಯ್ತಲ್ಲ ನಮ್ಮ ಅಕ್ಕಂಗೆ. ಸೊ ಪೂಲಲ್ಲಿ ಜಾಸ್ತಿ ಇದೆ, ಅದು ಏನೋ ಒಂದು ಹ್ಯಾಕ್ ಕಳಿಸಿದ್ರು, ಮೆಕ್ಡೊನಾಲ್ಡ್ಸ್ ಹ್ಯಾಕು. ವೆನಿಲಾ ಮಿಲ್ಕ್ ಶೇಕ್ ತೊಗೊಂಡು ಎಕ್ಸ್ಪ್ರೆಸ್ಸೋ ತೊಗೊಂಡ್ರೆ, ಆ ಎಕ್ಸ್ಪ್ರೆಸ್ಸನ್ನು ವೆನಿಲಾ ಮಿಲ್ಕ್ ಶೇಕಿಗೆ ಹಾಕಿದ್ರೆ ಕೋಲ್ಡ್ ಕಾಫಿ ಆಗುತ್ತೆ, ಐಸ್ಡ್ ಕಾಫಿ ಆಗುತ್ತೆ ಅಂತ ಮುಂಚೆನೇ ನೋಡಬೇಕಿತ್ತು. ನಾನು ಸುಮ್ಮನೆ ಕೋಕ್ ಹೇಳಿದೆ ಇವಾಗ. ಸೊ ನನ್ನ ಮೀಲ್ ಬಂದಿದೆ, ಆಲೂ ಟಿಕ್ಕಿ, ಕೋಕ್ ಆ್ಯಂಡ್ ಫ್ರೈಸ್ ವಿತ್ ಪೆರಿ ಪೆರಿ. ಸೊ ಲೆಟ್ಸ್ ಹೀಟ್. ಸೊ ಓಕೆ ಗೈಸ್, ಇದು ಆದಮೇಲೆ ನಾನು ವಿಡಿಯೋ ಮಾಡಿದ್ದೆ, ಪೂಲ್ ಹಾಕಿದ್ದೆ. ಮನೆಗೆ ಹೋಗ್ಬೇಕಾ ಅಥವಾ ವಿಂಡೋ ಶಾಪಿಂಗ್ ಮಾಡಬೇಕಾ ಅಂತ. ಇಲ್ಲ ಮನೆಗೆ ಹೋಗು ಅಂತ ಹಾಕಿದ್ದಾರೆ. ಸೊ ಗೋಯಿಂಗ್ ಹೋಮ್ ನಾವು. ಗೈಸ್, ನಾನು ಎಕ್ಸಿಬಿಟ್ಸಿಗೆ ಹೋಗ್ಬೇಕಿತ್ತು. ಸೊ ವಿಂಡೋ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡೆ, ನೋಡಿದ್ರೆ ನಾನು ಅದನ್ನೇ ಹಾಕಿದೆ ಪೂಲಲ್ಲಿ, ಗೋ ಆ್ಯಂಡ್ ರೋಮ್ ಆ್ಯಂಡ್ ವಿಂಡೋ ಶಾಪಿಂಗ್ ಮಾಡುವಂತ. ಯಾವುದೋ 3 ಜನ ಚೂಸ್ ಮಾಡಿದ್ವಿ, ಇನ್ನೆಲ್ಲ ಮುಚ್ಕೊಂಡು ಮನೆಗೆ ಹೋಗು ಅಂದ್ಬಿಟ್ಟು ಛೇ. ಇಲ್ಲೇ ಇದೆ ಎಕ್ಸಿಬಿಟ್ಸಿನು, ನೋಡೋಣ ನಾಳೆ ಬರ್ತೀನಿ ಎಕ್ಸಿಬಿಟ್ಸಿಗೆ. ಸೊ ಓಕೆ ಗೈಸ್, ನಾನು ಲಂಚ್ ಆದಮೇಲೆ ನಾನು ಕೇಕ್ ಶೋಗೆ ಹೋಗಿದ್ದೆ ನಮ್ಮ ಚಿಕ್ಕಮ್ಮನ ಜೊತೆ. ಸೊ ಅಲ್ಲಿ ಏನು ತಿನ್ನೋದು ಆ ಥರ ಏನು ಇರಲಿಲ್ಲ. ಸೊ ಅಲ್ಲಿ ಹೋಗಿ ಬಂದಾದ್ಮೇಲೆ ಇವಾಗ ಕಾಫಿನ IDCಗೆ ಹೋಗಿ ತಿನ್ನಲೋ ಅಥವಾ ಮನೇಲಿ ಮಾಡ್ಕೊಂಡು ಕುಡಿಯೋದು ಅಂತ ಪೂಲ್ ಹಾಕಿದ್ದೀನಿ. 2 ಮಿನಿಟ್ಸ್ ಆಗಿದೆ.
ಆಲ್ರೆಡಿ IDCಗೆ ಹೋಗಿ ತಿನ್ನುವಂಥ ಕುಡಿ ಅಂತ ಇದೆ ವಿತ್ ಬಜ್ಜಿ. ಸೊ ನೋಡೋಣ ಇನ್ನೊಂದು 8 ಮಿನಿಟ್ಸಲ್ಲಿ ಎಷ್ಟಾಗುತ್ತೆ ವೋಟಿಂಗ್ ಅಂತ. ಓಕೆ ಗೈಸ್, ಮೋರ್ ಓಟ್ಸ್ ಮನೇಲಿ ಮುಚ್ಕೊಂಡು ಕುಡಿ ಅಂತ. ಆ ಥರ ಹಾಕಿರಲಿಲ್ಲ, ಟೋಮ್ ಅಂತ ಹಾಕಿದ್ದೆ. ಸೊ ಹಾಲು ಖಾಲಿ ಆಗಿದೆಯಾ ಅಂತ ಮನೇಲಿ ನೋಡಿ ಗೈಸ್, ಹಾಲು ಖಾಲಿ ಆಗಿತ್ತು. ಅದಕ್ಕೋಸ್ಕರ ನಾನು IDC ಹಾಕಿದ್ದು. ಬಟ್ ಏನು ಮಾಡೋಕ್ಕಾಗಲ್ಲ, ಈಗ ಹಾಲು ತರಿಸ್ತದೆ, ಮನೇಲಿ ಮಾಡ್ಕೊಂಡು ಕುಡಿತೀನಿ. ನೋಡಿ ಗೈಸ್, ನೀನು ಹೇಳ್ದಂಗೆ ಮನೇಲಿ ಕಾಫಿ ಮಾಡ್ತಾ ಇದ್ದೀನಿ. ಅಯ್ಯಪ್ಪ ಕಾಫಿ ಇದರೊಳಗೆ ಬೀಳೋದು ನನ್ನ ಫೋನ್ ಇವಾಗ. ಸೊ ಕಾಫಿ ಮಾಡ್ಕೊತಾ ಇದ್ದೀನಿ, ಇಲ್ಲೇ ಕುಡಿದೆ. ಈಗ ನೈಟ್ ನಾನು ಕೊದಿಕಿನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೇ ಇದೆ ಎದುರುಗಡೆ, ಅದಕ್ಕೇನು ಪೂಲ್ ಹಾಕಲ್ಲ, ಬಟ್ ನಂಗೆ ಅಲ್ಲಿ ಹೋಗ್ಬೇಕು ಅಂತ ಅನಿಸಿದೆ. ಸೊ ಅದಕ್ಕೆ ನಾನು ಇನ್ನೊಂದೇನು ಪೂಲ್ ಹಾಕ್ತೀನಿ ಅಂತ ಅಂದರೆ, ಅಲ್ಲಿ ಕ್ಯಾಶಿಯರಿಗೆ ಏನು ನಾವಲ್ಲಿ ಆರ್ಡರ್ ಮಾಡ್ತೀವಿ ಅವ್ರದ್ದು ಚಾಯ್ಸ್ ಯಾವ್ದು ಚೆನ್ನಾಗಿದೆ ಅಂತ ಕೇಳ್ಬಿಟ್ಟು ತೊಗೊಳ್ಳೋದು, ಅಥವಾ ಪ್ರೀವಿಯಸ್ ಕಸ್ಟಮರ್ ಏನು ಆರ್ಡರ್ ಮಾಡಿದ್ದಾರೆ ಅದನ್ನು ಚಾಯ್ಸ್ ಪೂಲ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಅದನ್ನು ಹಾಕ್ತೀನಿ ನಾನು, ನೋಡೋಣ ಯಾವ ಓಟ್ಸ್ ಬರುತ್ತೆ ಅಂತ. ದೀಪ ಹಚ್ಬೇಕು ಇವಾಗ. ನೀವು ಚೂಸ್ ಮಾಡ್ದಂಗೆ ಮನೇಲೆ ಮಾಡ್ಕೊಂಡು ಕಾಫಿ ಕುಡಿತಾ ಇದ್ದೀನಿ. ಚಿಕ್ಕಮಂಗ್ಳೂರು ಕಾಫಿ ಪುಡಿ ಯಾರಿಗೂ ಅಲ್ಲ, ಹೇಳಿದ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹಾಕಿದ್ದೆ. ಕಾಫಿ IDCಗೆ ಹೋಗಿ ಕುಡಿಲೋ ಮನೇಲೆ ಮಾಡ್ಕೊಂಡು ಕುಡಿಯೋದ ಅಂತ, ಮನೇಲೆ ಮಾಡ್ಕೊಂಡು ಕುಡಿ ಅಂತ ಜಾಸ್ತಿ ಓಟ್ ಬಂತು, ಏನು ಮಾಡಲಿ. ಸೊ ಗೈಸ್, ಇವಾಗ ಡಿನ್ನರ್ಗೆ ನಾನು 2 ಆಪ್ಷನ್ ಕೊಟ್ಟಿದ್ದೀನಿ. ಏನು ಅಂತ ಅಂದರೆ, ಇಲ್ಲಿ ಹಾಕಿರ್ತೀನಿ ನಾನು ಯಾವಾಗ್ಲೂ, ಎಲ್ಲಿ ನಾನು ಸ್ಕ್ರೀನ್ ಶಾಟ್ ಎಲ್ಲ ಹಾಕಿರ್ತೀನಿ ಈ ಕಡೆ ಇಲ್ಲಿ ಗೊತ್ತಿಲ್ಲ. ಬಟ್ ಏನಂದರೆ ಕ್ಯಾಶಿಯರ್ಗೆ ಅಲ್ಲಿ ಇರ್ತದಲ್ಲ ಕ್ಯಾಶಿಯರು, ಅವ್ರಿಗೆ ನಿಮ್ಮ ಚಾಯ್ಸ್ ಏನು ಅದನ್ನು ಆರ್ಡರ್ ಮಾಡಿ ನನಗೆ ಅಂತ ಒಂದು ಹೇಳೋದು ಆಪ್ಷನು. ಇನ್ನೊಂದು ಪ್ರೀವಿಯಸ್ ಕಸ್ಟಮರ್, ಈಗ ಅವ್ರು ನನಗಿಂತ ಮುಂಚೆ ಯಾರು ಏನು ಆರ್ಡರ್ ಮಾಡಿದ್ರೆ ಅದನ್ನು ಆರ್ಡರ್ ಮಾಡಿ ತಿನ್ನೋದು. ಸೊ ಆ್ಯಕ್ಚುಲಿ ಎರಡೂ ರಿಸ್ಕಿ. ಈಗ ಕ್ಯಾಶಿಯರ್ಗೆ ಹಿಡಿದು ಅವ್ರು ದುಡ್ಡು ಮಾಡೋಕ್ಕೆ ಅಂತ ಅವ್ರು ಬೇಕಾದ್ರೆ ಅದು ಜಾಸ್ತಿ ಪ್ರೈಸ್ ಇಟ್ಟು ಕೊಡ್ಬೋದು. ಆ್ಯಂಡ್ ಪ್ರೀವಿಯಸ್ ಕಸ್ಟಮರ್ ಈಗ ಒಬ್ಬರೇ ಬಂದಿರ್ತದೋ 4 ಜನ ಬಂದಿರ್ತದೋ ಗೊತ್ತಿಲ್ಲ, ಜಾಸ್ತಿ ಆರ್ಡರ್ ಮಾಡ್ಬಿಟ್ಟು ಅಂತ ಅದೊಂದು ಇದಾಗಿದೆ. ಸೊ ಈ ಒಂದು ಪೂಲ್ ಈಸ್ ವೆರಿ ರಿಸ್ಕಿಯಾಗಿ ತೊಗೊತಿದ್ದೀನಿ ಇದೊಂದು ಪೂಲ್ನ. ನೋಡೋಣ ಏನು ಆನ್ಸರ್ ಬರುತ್ತೆ ಇನ್ನೊಂದು 5 ಮಿನಿಟ್ಸಲ್ಲಿ. ಓ ಮೈ ಗಾಡ್ ಗೈಸ್, ಇಟ್ಸ್ ಬಿನ್ 4 ಮಿನಿಟ್ಸ್ ಅಷ್ಟೇ, 4 ಓಟ್ಸ್ ಬಂದಿದೆ. ಎಲ್ಲದನ್ನು ಕೂಡ ವಾಟ್ ಪ್ರೀವಿಯಸ್ ಕಸ್ಟಮರ್ಸ್ ಆರ್ಡರ್ ಮಾಡಿದ್ದಾರೆ ಅದನ್ನೇ ಅಂತ ಇದೆ. ಓ ಮೈ ಗಾಡ್, ನಾನಂತೂ ಅಲ್ಲಿ ಹೋಗಿ ನೋಡ್ತೀನಿ ಎಷ್ಟು ಜನ ಹೋಗಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ, ಹಂಗೆ ನೋಡ್ಕೊಂಡು ಆರ್ಡರ್ ಮಾಡಬೇಕಾಗುತ್ತೆ. ಯಾಕೆ ಎಲ್ಲದನ್ನು ಅದನ್ನು ಆರ್ಡರ್ ಮಾಡ್ತಿದ್ದೀರಾ ಯಪ್ಪ. ಓಕೆ ಬನ್ನಿ ಹೋಗೋಣ. ದಿ ವೋಟಿಂಗ್ ಇದರಲ್ಲಿ ಆ್ಯಕ್ಚುಲಿ 100% ಆಗಿತ್ತು. 9 ಮಿನಿಟ್ಸ್ ಇತ್ತು. 100% ಫುಲ್ ಪ್ರೀವಿಯಸ್ ಕಸ್ಟಮರ್ ಆರ್ಡರ್ ಏನು ಅಂತ ಇತ್ತು. ಇನ್ನೇನು ಡಿಲೀಟ್ ಮಾಡಬೇಕು ಅಂತ ಹೋಗ್ತಿದ್ದೆ, ಇನ್ನೇನು 10 ಮಿನಿಟ್ಸ್ ಆಗಲಿ ಅಂತ ವೆಯ್ಟ್ ಮಾಡಿದೆ. ಅಷ್ಟರಲ್ಲಿ ನನ್ನ ತಮ್ಮ ಒಬ್ಬ ಕ್ಯಾಶಿಯರ್ ಚಾಯ್ಸ್ನ ಚೂಸ್ ಮಾಡ್ದೆ. ಸೊ ಇಟ್ಸ್ 15% ವರ್ಸಸ್ 85% ಇದೆ. ಸೊ ವಿನ್ ಈಸ್ ಪ್ರೀವಿಯಸ್ ಕಸ್ಟಮರ್ ಆರ್ಡರ್. ಆ್ಯಕ್ಚುಲಿ ನನಗೆ ಕಿಮ್ಚಿ ಫ್ರೈಡ್ ರೈಸ್ ತಿನ್ನೋಕ್ಕೆ ಆಸೆ ಆಗಿದೆ. ಸೊ ಹೋಪ್ಫುಲಿ ಅದೇ ಇರಲಿ ಅಂತ ನೋಡೋಣ. ನಾನು ಮುಂದೆ ವಿಡಿಯೋ ಮಾಡೋದು ಹೆಂಗೆ ಅಂತ ಈಗ ಅದನ್ನು ಯೋಚನೆ ಮಾಡ್ತೀನಿ, ಬಿಕಾಸ್ ಪ್ರೂಫ್ ತೋರಿಸ್ಬೇಕಲ್ಲ. ಸೊ ಲೆಟ್ಸ್ ಸಿ, ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಲೈಕ್ ನೋಡೋಣ ಏನಾಗುತ್ತೆ ಅಂತ. ಸೊ ಕೊದಕಿನ ಬಂದ್ವಿ, ಜನ ಜಾಸ್ತಿ ಇಲ್ಲ, ನೋಡೋಣ. That's it. Yeah. The subject? No. I can hear or take over. ಸೊ ಗೈಸ್ ಏನಾಯಿತು ಅಂದರೆ, ನನ್ನ ಪ್ರೀವಿಯಸ್ ಕಸ್ಟಮರ್ 4 ಜನ ಇದ್ದರು. ಸೊ ಅವ್ರು ಫುಲ್ ಆರ್ಡರ್ ಮಾಡಿದ್ದೆ, ನಾನು ಆರ್ಡರ್ ಮಾಡೋಕ್ಕೆ ತಿನ್ನೋಕ್ಕಾಗಲ್ಲ ಒಬ್ಬಳೆ. ಸೊ ಅದರಲ್ಲಿ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಒಂಥರ ನೋಡ್ತಾಯಿದ್ರು. ಅದಕ್ಕೆ ಅವ್ರಿಗೆ ಕೇಳಿದೆ ಅದರಲ್ಲಿ ಏನಿದೆ, ಲೈಕ್ ಯಾವುದಿದೆ ಸಿಂಗಲಲ್ಲಿ ಯಾವುದು ನೋಡಿದೆ, ಯಾವ್ದು ಒಬ್ಬಳೆ ತಿನ್ಬೋದು ಅಂತ. ಸೊ ಅದರಲ್ಲಿ ನಾನು ಕಿಮ್ಚಿ ಫ್ರೈಡ್ ರೈಸೇ ಆರ್ಡರ್ ಮಾಡಿಲ್ಲ ಬಯಸೋದು. ನಾನು ಅದೇ ಆರ್ಡರ್ ಮಾಡೋಣ ಅಂದ್ಕೊಂಡೆ, ಬಟ್ ಕಾಂಡೋಗೆ ಆರ್ಡರ್ ಮಾಡಿದ್ದು. ಸೊ ಅದನ್ನು ಆರ್ಡರ್ ಮಾಡಿದ್ವಿ. ಸೊ ಬನ್ನಿ ಇವಾಗ ಹೋಗೋಣ ಮೇಲ್ಗಡೆ. ಸೊ ಗೈಸ್, ನಾನು ಪ್ರೂಫ್ ತೋರ್ಸೋಕ್ಕೆ ಅವರು ಒಪ್ಪಿಕೊಂಡು ಆರ್ಡರ್ ಮಾಡಿದ್ದಾರೆ ಅಂತ ಇಲ್ಲಿ ಒಳಗಡೆ ಏನಿದೆ, ಇಲ್ಲಿ ಹಿಂಗೆ. ಸೊ ಅಲ್ಲೇ ಬಂದು ಕೂತ್ಕೊಂಡಿದ್ದೀನಿ ಒಳಗಡೆ. ಅಲ್ಲಿ ಆಚೆಗಡೆನಿದೆ, ಒಳಗಡೆ ಇದೆ. ಒಳಗಡೆ ಏನಕ್ಕೆ ಬಂದು ಕೂತ್ಕೊಂಡೆ ಅಂದರೆ, ನನ್ನ ಪ್ರೀವಿಯಸ್ ಕಸ್ಟಮರ್ಸ್ ಯಾರಿದ್ರು ಅಂದರೆ, ನನ್ನ ಪ್ರೀವಿಯಸ್ ಇಲ್ಲಿ ಯಾವ ಪ್ರೀವಿಯಸ್ ಕಸ್ಟಮರ್ ಇದ್ದು ಅವ್ರು ಇಲ್ಲೇ ಕೂತ್ಕೊಂಡಿದ್ದಾರೆ. ಸೊ
ಹೆಂಗಾರ ಮಾಡಿ ಸೈಡಲ್ಲಿ ಸ್ನ್ಯಾಪ್ ಫೋಟೋ ಹೊಡಿಯೋಣ ಪ್ರೂಫ್ ತೋರ್ಸೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಆಗುತ್ತಾ ಅಂತ. ನನಗೆ ಅವ್ರ ಮುಂದೆ ಬ್ಲಾಗ್ ಮಾಡ್ತಿರೋದು ಅಜೀಬ್ ಆಗಿದೆ. ನಾನು ಅದಕ್ಕೆ ಹಿಂಗೆ ಕೈ ಇಟ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ. ಒಂಥರ ಎಂಬ್ಯಾರಿಸ್ ಆಗ್ತಾಯಿದೆ ಗೈಸ್. ಒಂಥರ ಲೈಕ್ ನಂಗೆ ಅಭ್ಯಾಸ ಇಲ್ಲ ಪಬ್ಲಿಕಲ್ಲಿ ಯಾವತ್ತೂ ಬ್ಲಾಗ್ ಎಲ್ಲ ಮಾಡಿ. ಇವಾಗ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಿರೋದಕ್ಕೆ ಏನೋ ಒಂಥರ ಬೇರೆ ಥರ ಅಂತ ಅನಿಸುತ್ತೆ. ಬಟ್ ಬ್ಯಾಕ್ ಕ್ಯಾಮ್ರಾ ಇಟ್ಕೊಂಡು ಮಾಡಿದಾಗ ಒಂಥರ ಅನಿಸುತ್ತೆ. ಸೊ ಇವಾಗ ನೆಕ್ಸ್ಟು ನಾನು ಡೆಸರ್ಟ್ಗೆ ಅಂತ ನ್ಯಾಚುರಲ್ಸ್ ಮತ್ತು ಕಾರ್ನರ್ ರೋಸ್ ಹಾಕಿದ್ದೀನಿ. ನೋಡೋಣ ಯಾವ ದಿನ ಆಗುತ್ತೆ ಅಂತ. ನನಗೆ ಕಾರ್ನರ್ ರೋಸ್ ಬೇಕು, ಬಿಕಾಸ್ ಕಾರ್ನರ್ ರೋಸ್ ತಿಂದಿಲ್ಲ, ನ್ಯಾಚುರಲ್ಸ್ ಮೊನ್ನೆ ತಂದು ತಿಂದಿದೆ. ಸೊ ಸಿ ಆ್ಯಂಡ್ ನನ್ನ ಆರ್ಡರ್ ಬರಲಿ ಇವಾಗ. ಸೊ ನನ್ನ ಹೊರಗೆ ಬಂದೆ, ಇಲ್ಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂದೆ. ಇದೊಂದು ಸ್ಟ್ಯಾಂಡ್ ಥರ ಇತ್ತು, ಟೇಬಲ್ ಮೇಲೆ ಎತ್ಕೊಂಡು ಹೋಗ್ಬಿಟ್ಟು ಗೈಸ್ ಏನಿದೆ ಜೊತೆ ಇಟ್ಟು ವೀಡಿಯೋ ಮಾಡ್ತೀನಿ ನಾನು ಗೈಸ್. ಇಲ್ಲಿ ನೋಡಿ ಗೈಸ್ ಆಯಿಲ್ ಹೆಂಗಿದೆ, ಹೆಂಗೆ ಎತ್ಕೊಂಡು ತಿಂದಿದ್ದೀನಿ. ನಾನು ವೈಟ್ ಬೇರೆ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ಟೆನ್ಷನ್ ಆಗ್ತಿದೆ ನನಗೆ ಇವಾಗ ಗೈಸ್. ಚೀಸ್ ನೋಡಿ ಗೈಸ್, ಚೀಸು ಮೊಸರೆಲ್ಲ ಚೀಸು ಆ್ಯಂಡ್ ಶೂ. ಆರ್ಡರ್ ಬಂದಿದೆ ಗೈಸ್, ತಿಂತಿದ್ದಾರೆ. ಐ ಡೋಂಟ್ ನೋ ಹೌ ಟು ಶೋ ಅದನ್ನೇ ತಿಂತಿದ್ದಾರೆ ಅಂತ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತ. ಅವಾಗ ನಾನು ಇಟ್ಕೊಂಡಿರೋದು ಸದಾ ನನಗೆ ಹೋಗಿ ಬಂತು. ಓಕೆ ಗೈಸ್, ನಾನು ಇವಾಗ ಇಲ್ಲಿಂದ ಕಾರ್ನರ್ ಹೌಸ್ಗೆ ಹೋಗ್ತೀನಿ. ಮೋಸ್ಟ್ ಔಟ್ಸ್ ಕಾರ್ನರ್ ಹೌಸ್. ಆ್ಯಂಡ್ ಈಗ ಇಲ್ಲಿ ಆ್ಯಕ್ಚುಲಿ ನಮ್ಮ ಚಿಕ್ಕಮ್ಮಂದು ಏನೋ ಕೆಲಸ ಇದೆ, ಅದನ್ನು ತೊಗೊಂಡು ಕಾರ್ನರ್ ಹೌಸ್ಗೆ ಹೋಗ್ತೀನಿ.